ವಿಶೇಷವಾಗಿ ಸೂರ್ಯನ ಸಂಚಾರ ನೋಡೋಣ. ಮೊದಲನೇ ಮನೆ, ನಿಮ್ಮ ಮನೆಗೆ ಸ್ವಸ್ಥಾನಕ್ಕೆ ಸೂರ್ಯನ ಸಂಚಾರ ಬರೋದ್ರಿಂದ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ವಿಸಿಬಿಲಿಟಿ ಇರುತ್ತೆ, ಜೀವನದಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳು ತೀರ್ತಾ ಇರುವೆ ಎನ್ನುವ ಆಶಾಭಾವನೆ ಬರುತ್ತೆ. ಅದೇ ರೀತಿ ಇದನ್ನು ಒಂದು ಅತ್ಯಂತ ಪ್ರೊಡಕ್ಟಿವ್ ವಾರ ಅಂತ ಹೇಳ್ಬೋದು. ಆಗಸ್ಟ್ 17ರಿಂದ 24ರವರೆಗೆ ಅತಿಯಾದಂತಹ ಪ್ರೊಡಕ್ಟಿವ್ ವೀಕ್ ಅಂತ ಹೇಳ್ಬೋದು. ಇನ್ನು ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ನಿಮಗೆ ಟಯರ್ಡ್ನೆಸ್ ಅನಿಸೋದು, ಮೂಡ್ ಸ್ವಿಂಗ್ ಇರೋದು, ಈ ಥರದ್ದೆಲ್ಲ ಗಮನಕ್ಕೆ ಬರುತ್ತೆ. ಇದಕ್ಕೆ ರೆಮಿಡಿ ಕೂಡ ಇದೆ. ವೀಕ್ಷಕರೇ, ನಾನು ಈ ಮೇಷರಾಶಿ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ನಮ್ಮ ವೀಕ್ಷಕರಿಗೆ ಒಂದು ಮೆಗಾ ಬಹುಮಾನ ಗೆಲ್ಲುವಂತಹ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ದೆ. ನನ್ನ ಜೊತೆಗೆ ಕನೆಕ್ಟ್ ಆಗಿರಿ. ನಾನು ಯಾವ ರಾಶಿಯ ಒಂದು ಬಿಗಿನಿಂಗ್ ಇರ್ಬೋದು, ಮಿಡಲ್ ಇರ್ಬೋದು, ಎಂಡ್ ಇರ್ಬೋದು, ಯಾವ ಕ್ಷಣದಲ್ಲಾದರೂ ಕೇಳ್ಬೋದು. ಮೆಗಾ ಬಹುಮಾನ ಶ್ರಾವಣ ಮಾಸಕ್ಕೆ ನೀವು ಗೆಲ್ಬೋದು. ಕನೆಕ್ಟ್ ಆಗಿರಿ ನನ್ನ ಜೊತೆಗೆ. ಅದೇ ರೀತಿ ಗುರುಗ್ರಹದ ಸಂಚಾರದಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಆಗುತ್ತೆ, ಫಾರಿನ್ ಕನೆಕ್ಷನ್ ಸಿಗುತ್ತೆ, ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಅವಕಾಶ, ಸುವರ್ಣಾವಕಾಶ ಕೂಡಿ ಬರಲಿಕ್ಕಿದೆ. ಇನ್ನು ಶನಿ ಭಗವಾನರ ಸಂಚಾರದಿಂದ ನಿಮಗೆ ಒಂದು ಸ್ವಲ್ಪ ರಿಸ್ಕ್ ಟೇಕಿಂಗ್, ಅದೇ ರೀತಿ ಎಬಿಲಿಟಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಹಳೆಯ ವಿಚಾರಗಳಲ್ಲಿ ಎಲ್ಲ ಕ್ಲಿಯರೆನ್ಸ್ ಸಿಗುತ್ತೆ. ಇನ್ನು ಕೇತುವಿನ ಸಂಚಾರದಿಂದ ಏನಾಗುತ್ತೆ ಅಂದರೆ ಸ್ಪಿರಿಚುವಲ್, ಆಧ್ಯಾತ್ಮ, ಗುರುಗಳ ಒಂದು ದರ್ಶನ, ಮಠಮಾನ್ಯಗಳಿಗೆ ಭೇಟಿ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಮಾಡುವಂತಹ ಅವಕಾಶ ಕೂಡ ಈ ವಾರದಲ್ಲಿ ಸಿಗುತ್ತೆ. ಇನ್ನು ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ 17, 18, 20 ಬಹಳ ಶುಭ ಇದೆ. ಆ ದಿನ ನೆಗೋಷಿಯೇಷನ್ ಮಾಡ್ಕೊಳ್ಳಿಕ್ಕೆ ಬಹಳ ಶುಭ. ಇನ್ನು ನಿಮ್ಮ 19 ಮತ್ತು 22ನೇ ತಾರೀಕಿಗೆ ಒಂದು ಸ್ವಲ್ಪ ಈಗೋ ಕ್ಲಾಶ್ ಆಗುವಂಥದ್ದು, ಅಥಾರಿಟಿ ಇರುವಂಥದ್ದು. ಸೊ ಯಾರು ನಿಮಗೆ ಇಮಿಡಿಯೇಟ್ ಬಾಸ್ ಇದ್ದಾರೆ ಅಥವಾ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ನೇಬರ್ಸ್ ಆಗಿರ್ಬೋದು, ಪ್ರಯಾಣದ ಸಂದರ್ಭದಲ್ಲಿ ಇರ್ಬೋದು, 19, 22 ಈಗೋ ಕ್ಲಾಶ್ ಆಗುತ್ತೆ, ಬಹಳ ಜಾಗ್ರತೆ ಅಂತ ಹೇಳುತ್ತೆ. ಇನ್ನು 23ನೇ ತಾರೀಕಿಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಜಾಗ್ರತೆ ಅಂತ ಕೂಡ ಹೇಳುತ್ತೆ. ಇನ್ನು ಈ ಫೈನಾನ್ಸ್ ಮತ್ತು ವೆಲ್ತ್ ಅಂತ ಬಂದಾಗ ನೆಟ್ವರ್ಕಿಂಗಿಂದ ಇನ್ಕಮ್ ಇದೆ. ಅಂದರೆ ನಿಮ್ಮ ಸ್ನೇಹಿತರ ಪರಿಚಯ ಆಗ್ತಾರೆ, ಹೊಸ ಹೊಸ ಸ್ನೇಹಿತರು, ಅಲ್ಲಿಂದ ಕೂಡ ಆದಾಯದ ಮೂಲ ಹೆಚ್ಚುತ್ತೆ ಅಂತ ಹೇಳ್ತಿದೆ. ಅದೇ ರೀತಿ ಮನೆತನಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ರಿನೋವೇಷನ್ಗಿರ್ಬೋದು, ಹೊಸ ಲ್ಯಾವಿಶ್ ವಸ್ತುಗಳನ್ನು ಖರೀದಿ ಮಾಡೋದಿದ್ದರೆ ಈ ವಾರ ಸ್ವಲ್ಪ ಅವಾಯ್ಡ್ ಮಾಡೋದು ಶುಭ ಅಂತ ಹೇಳುತ್ತೆ. ಆರೋಗ್ಯ ಅಂತ ಬಂದಾಗ ಕಣ್ಣು, ತಲೆ ಮತ್ತು ಸ್ವಲ್ಪ ಈ ದೇಹ ಉಷ್ಣ ಆಗುವಂಥದ್ದು, ಆ ರೀತಿಯಾದಂತಹ ಕಾಯಿಲೆಗಳು ಕಾಣಿಸ್ಕೋಬೋದು. ಅದನ್ನು ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಅದೇ ರೀತಿ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದ ನೀರು ಸೇವನೆ ಅಗತ್ಯವೋ ಅದನ್ನು ಮಿಸ್ ಮಾಡದೆ ಸ್ವೀಕಾರ ಮಾಡಿ, ಇಲ್ಲಾಂದರೆ ಡಿಹೈಡ್ರೇಷನ್ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಹಾಗೆ ನೀವು ವಿಶೇಷವಾಗಿ ಈ ವಾರ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ಡೈಜೆಸ್ಟಿವ್ ಇಶ್ಯೂಸ್, ತಲೆನೋವು, ಕಣ್ಣು ಸ್ಟ್ರೈನ್ ಆಗುವಂಥದ್ದು, ಉಷ್ಣಕ್ಕೆ ಸಂಬಂಧಪಟ್ಟಂತೂ ಇವೆಲ್ಲ ಕಾಯಿಲೆಗಳು ಕಾಡಬಹುದು. ತಕ್ಷಣ ವೈದ್ಯರನ್ನು ಕಾಣಬೇಕಾಗತ್ತೆ. ದಾಂಪತ್ಯ ಹಾಗೂ ಪ್ರೇಮಿಗಳಿಗೆ ಅಂತಂದರೆ ನಿಮಗೆ 20 ಮತ್ತು 24 ಬೆಸ್ಟ್ ಡೇ ಅಂತ ಹೇಳ್ಬೋದು. ಆ ದಿನಗಳಲ್ಲಿ ನಿಮ್ಮ ಸಂಗಾತಿಯನ್ನು ಹೊರಗಡೆ ಕರ್ಕೊಂಡು ಹೋಗುವಂಥದ್ದು, ಒಂದು ಸಿನಿಮಾಗೋ, ಊಟಕ್ಕೂ, ಪ್ರಯಾಣಕ್ಕೂ ಈ ದಿನ ಬೆಸ್ಟ್ ಅಂತ ಹೇಳ್ಬೋದು. ಸೆನ್ಸಿಟಿವ್ ಡೇ ಅಂತಂದರೆ 18ನೇ ತಾರೀಕಿಗೆ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ಒಂಚೂರು ಜಗಳ, ಕಿರಿಕಿರಿ, ಆರೋಗ್ಯದಲ್ಲಿ ಏರಿಳಿತ ಅಂತ ತೋರಿಸುತ್ತೆ. ಬಹಳ ಜಾಗ್ರತೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಸೂರ್ಯನ ಸಂಚಾರ ಇರೋದರಿಂದ ಬ್ರೈಟ್, ವೆರಿ ಬ್ರೈಟ್, ಯಾವ ತೊಂದರೆಯೂ ಇಲ್ಲ, ಸುಗಮ ಇರುತ್ತೆ, ಬೆಸ್ಟ್ ಇರುತ್ತೆ ಈ ವಾರ, ಯಾವ ತೊಂದರೆಯೂ ಇಲ್ಲ. ಕಾನ್ಸಂಟ್ರೇಷನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಓದಿದ್ದೆಲ್ಲ ನೆನಪಲ್ಲಿ ಉಳಿಯುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಯಾರು ಶ್ರಮ ಪಡ್ತಾ ಇದ್ದೀರಿ, ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಡೆಡಿಕೇಶನಿಂದ ಓದ್ತಾ ಇದ್ದೀರಿ, ಸಿಂಹರಾಶಿಯವರಿಗೆ ಈ ವಾರ ಬಹಳ ಶುಭ. ಇನ್ನು ಕೆಲವೊಂದು ವಿಚಾರಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಸಿಂಹರಾಶಿಯವರು. ಯಾವುದಪ್ಪ ಅಂತಂದರೆ ಇಲ್ಲಿ ಸ್ಟಬರ್ನ್ ಆಗಿರಬಾರ್ದು ಅಂತ ತೋರಿಸುತ್ತೆ. ಈ ವಾರ ಲಿಸನಿಂಗ್ ಸ್ಕಿಲ್ಸ್ಗಳನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಅದೇ ರೀತಿ ದೊಡ್ಡ ಪ್ರಮಾಣದ ಬಿಗ್ ಪರ್ಚೇಸ್ಗಳನ್ನು ಬೇಡ ಅಂತ ತೋರಿಸುತ್ತೆ. ಅದೇ ರೀತಿ ಓವರ್ ಆಗಿ ನೀವು ರಿಯಾಕ್ಟ್ ಮಾಡೋದು ಬೇಡ. ಮತ್ತು ಮಿಸ್ಟೇಕ್ಸ್ಗಳು ರಿಲೇಷನ್ಶಿಪ್ಪಲ್ಲಿ ಈ ಹಿಂದೆ ಏನಾಗಿತ್ತು ಅದನ್ನು ಸುಧಾರಣೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಶನಿ ಭಗವಾನರು ಶಿಸ್ತನ್ನು ಕೇಳ್ತಾ ಇದ್ದಾರೆ. ಆ ದಿನದ ಕೆಲಸಗಳನ್ನು ಆ ದಿವಸ ಮುಗಿಸೋದು ಬಹಳ ಶುಭ ಅಂತ ತೋರಿಸುತ್ತೆ. ಇನ್ನು ಗೋಲ್ಡ್ ಬಣ್ಣ, ಡೀಪ್ ಆರೆಂಜ್ ಮತ್ತು ರೂಬಿ ರೆಡ್ ಕಲರ್ ನಿಮಗೆ ಆಗಿ ಬರುತ್ತೆ. ನಂಬರ್ 1, 5, 9 ಲಕ್ಕಿ ನಂಬರ್ ಆಗಿರುತ್ತೆ. ಭಾನುವಾರ ಶುಭ ಸಮಾಚಾರ ಬರುತ್ತೆ. ಪೂರ್ವ ದಿಕ್ಕಿನಿಂದ ನಿಮಗೆ ಶುಭ ಸಮಾಚಾರ ಬರುತ್ತೆ.
ಈ ವಾರದ ರೆಮಿಡಿ ಅಂತ ಬಂದಾಗ ಸೂರ್ಯ ಮತ್ತು ಶಿವ ಲಕ್ಷ್ಮಿ ಆರಾಧನೆ ಆಗಿ ಬರುತ್ತೆ. ಸೂರ್ಯನ ಆರಾಧನೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚಿತವಾಗಿ ಈ ಶ್ರಾವಣ ಮಾಸದಲ್ಲಿ ಶುಕ್ರವಾರ, ಶನಿವಾರ, ವರಮಹಾಲಕ್ಷ್ಮಿ ಹಬ್ಬಗಳ ಸರಮಾಲೆ ನೋಡಿ ಕಾಯ್ತಾ ಇರ್ತೀವಿ ನಾವು ಭಕ್ತಾದಿಗಳು. ಅಮ್ಮನವರನ್ನು ಒಲಿಸ್ಕೊಳ್ಬೇಕು, ಅಮ್ಮನವರ ಕೃಪೆ ತಗೋಬೇಕು, ಆಶೀರ್ವಾದ ಪಡಿಬೇಕು, ಮನೆಯಲ್ಲಿ ಸಂಪತ್ತಿನ ಸುರಿಮಳೆ ಆಗಬೇಕು, ಮನೆಯವರ ಆರೋಗ್ಯ ಚೆನ್ನಾಗಿರಬೇಕು, ನೆಮ್ಮದಿ ಚೆನ್ನಾಗಿರಬೇಕು. ಹೌದು, ಎಲ್ಲವನ್ನ ನಾವು ಸಾಧಿಸಿಕೊಳ್ಳೋದಕ್ಕೆ, ಸಿದ್ಧಿಗೊಳ್ಳೋದಕ್ಕೆ ಈ ಶ್ರಾವಣ ಮಾಸ ಅತೀ ಸೂಕ್ತ. ಹೋದ ವರ್ಷ ನಾನು ಒಬ್ಬ ವೀಕ್ಷಕರಿಗೆ ಒಂದು ವಸ್ತುವನ್ನು ಮನೆಗೆ ಕಳಿಸ್ಕೊಟ್ಟಿದ್ದೆ. ಪಾಪ ಅವರು ಸಾಫ್ಟ್ವೇರ್ ಇಂಜಿನಿಯರ್. ಅವರ ತಂಗಿ ಒಂದು ಸ್ವಂತ ವ್ಯವಹಾರ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದರು. ಅವರ ಅಣ್ಣ ಮದುವೆ ಸೆಟ್ ಆಗಿರಲಿಲ್ಲ. ಮನೆಯಲ್ಲಿ ಮಲ್ಟಿಪಲ್ ಪ್ರಾಬ್ಲಮ್ ಇತ್ತು. ಅವರ ತಂದೆ ತಾಯಿಗೂ ಆರೋಗ್ಯದ ಸಮಸ್ಯೆ ಇತ್ತು. ಮನೆಯಲ್ಲಿ ಒಬ್ಬರು ತಪ್ಪಿದರೆ ಒಬ್ಬರು ಅನಾರೋಗ್ಯ, ಯಾರ್ದು ವೃತ್ತಿ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ, ಫೇಲ್ಯೂರ್ ಮೇಲೆ ಫೇಲ್ಯೂರು, ಸಾಲದ ಮೇಲೆ ಸಾಲ, ಮನೆಯಲ್ಲಿ ನೇಬರ್ಸ್ದು ಶತ್ರು ಕಾಟ, ನೆರೆಹೊರೆಯವರ ಕಾಟ, ಅವ್ರ ರಿಲೇಷನ್ನೇ ಅವ್ರಿಗೆ ಶತ್ರುವಾಗಿದ್ದರು. ಅವರು ಬೆಳಗ್ಗೆ ಸೂರ್ಯ ಹುಟ್ಟಿತು ಅಂದರೆ ಯಾಕಪ್ಪ ಇವತ್ತು ಸೂರ್ಯ ಹುಟ್ಟಿತು, ಯಾಕಿದೆ ಇವತ್ತು ಬೆಳಗಾಯಿತು ಅನ್ನೋಷ್ಟು ನೊಂದು ಹೋಗಿದ್ರು ಅವರು. ನನಗೆ ವಿಶೇಷವಾಗಿ ವಾಟ್ಸಪ್ಪಲ್ಲಿ ಒಂದು ರಿಕ್ವೆಸ್ಟ್ ಹಾಕಿದರು. ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅದಕ್ಕೆ ಗುರುಗಳೇ ಈ ಥರ ಆಗಿಬಿಟ್ಟಿದೆ. ನೇರವಾಗಿ ಅವರಿಗೆ ಸಜೆಷನ್ ಒಂದು ನೇರ ಪ್ರಸಾರದಲ್ಲಿ ಪಾಪ ನೋಡ್ತಾ ಇದ್ದರು. ಎಲ್ಲ ಕಷ್ಟಗಳಿಗೂ ಕೂಡ ಶ್ರೀಚಕ್ರ ಪರಿಹಾರ ಅಂಥೇಳಿ ತಕ್ಷಣ ಬುಕ್ ಮಾಡಿಕೊಂಡ್ರು ಶ್ರೀಚಕ್ರ ಯಂತ್ರ. ಇದೇ ಶ್ರಾವಣ ಮಾಸದಲ್ಲಿ ಹೋದ ವರ್ಷ ಶುಕ್ರವಾರ ಮತ್ತು ಶನಿವಾರ ವರಮಹಾಲಕ್ಷ್ಮಿ ಸಂದರ್ಭದಲ್ಲಿ ಅವರಿಗೆ ವಿಶೇಷ ಸಿದ್ಧಿ ಪೂಜೆ ಆದಂಥ ಶ್ರೀಚಕ್ರ ನಮ್ಮ ಕಡೆಯಿಂದ ಹೊರಟಿತು. ಹೋಗಿ ಜಸ್ಟ್ 3 ಮಂತ್ಸಲ್ಲಿ ಮಿರಾಕಲ್ ಆಗೋದಕ್ಕೆ ಶುರುವಾಯಿತು ಅವರ ಜೀವನದಲ್ಲಿ. ಚಮತ್ಕಾರದ ಮೇಲೆ ಚಮತ್ಕಾರ ನಡೀತು. ಆ ಸಾಫ್ಟ್ವೇರ್ ಇಂಜಿನಿಯರ್ ಏನು ಆ ಜೀವನದಲ್ಲಿ ಅವರು ವೃತ್ತಿ ವ್ಯಾಪಾರದಲ್ಲಿ ಏನು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದರು. ಅವರು ಆಫೀಸಲ್ಲಿ ಸೀನಿಯರ್ ಮ್ಯಾನೇಜರಿಂದ ಅವರಿಗೆ ಟಾರ್ಚರ್ ಇತ್ತು. ಎಲ್ಲರಿಗೂ ಇನ್ಕ್ರಿಮೆಂಟ್ ಆಗ್ತಾ ಇದೆ, ಎಲ್ಲರಿಗೂ ಕೆಲಸದಲ್ಲಿ ಏಳಿಗೆ ಆಗ್ತಾ ಇದೆ. ಇವ್ರನ್ನ ಅವರು ಒಂದು ಕಡೆ ಬೆಂಚಲ್ಲಿ ಕೂರಿಸಿದ್ದಾರೆ. ಆಗ್ತಾ ಇಲ್ಲ ಅವರಿಗೆ. ಎಲ್ಲರಿಗೂ ಪ್ರಾಜೆಕ್ಟ್ಗಳು ಕೊಡ್ತಾ ಇದ್ದಾರೆ, ಇವ್ರಿಗೆ ಪ್ರಾಜೆಕ್ಟ್ಗಳು ಕೊಡ್ತಾ ಇಲ್ಲ. ನಾನು ಬೇಡ, ಈ ಸವಾಸನೆ ಬೇಡ, ಇದ್ದಕ್ಕಿದ್ದಂಗೆ ನಾನು ಕೆಲಸನೇ ಬಿಟ್ಟು ಹೋಗಬೇಕು ಅನ್ನುವಂಥ ಮನಸ್ಥಿತಿ ಅವರು. ಒಂದಲ್ಲ ಎರಡಲ್ಲ ಸಾವಿರ ಸಮಸ್ಯೆ ಇತ್ತು. ಅದನ್ನೆಲ್ಲ ಮೆಟ್ಟಿ ನಿಂತು ಅವ್ರನ್ನ ಏನು ಮುಳುಗುವ ಹಡಗಿತ್ತು ಅದನ್ನು ದಡಕ್ಕೆ ತಂದು ಸೇರಿಸಿದ್ದೇ ಶ್ರೀಚಕ್ರ ಯಂತ್ರ. ಅಪಾರ ಪ್ರಮಾಣದಲ್ಲಿ ಸಾಲ ಮಾಡ್ಕೊಂಡಿದ್ರು, ಅದನ್ನೆಲ್ಲ ವರ್ಷದೊಳಗಡೆ ತೀರಿಸ್ಕೊಂಡ್ರು. ಆಲ್ಮೋಸ್ಟ್ 90% ಸಾಲ ತೀರಿಸ್ಕೊಂಡಿದ್ದೀವಿ ಗುರುಗಳೇ ಅಂತ ಒಂದು ಶ್ರೀಚಕ್ರದ ವಿಶೇಷ ಒಂದು ಪಾಡ್ಕಾಸ್ಟಲ್ಲೇ ಬಂದು ಹೇಳಿ ಹೋದ್ರು ಅವರು. ಅದನ್ನು ಕೂಡ ನೀವು ಈಗ ಸಾಧ್ಯವಾದರೆ 2-3 ದಿವಸದಲ್ಲಿ ಅದು ಬರುತ್ತೆ, ಅದನ್ನು ಕೂಡ ನೀವು ನೋಡಬಹುದು. ಹೀಗೆ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಂಸಾರದಲ್ಲಿ ಏನೇ ಸಮಸ್ಯೆ ಇರಲಿ, ಆ ಸಕಲ ಸಂಕಷ್ಟಗಳಿಂದ ಹೊರಗಡೆ ತರುವಂತಹ ಮತ್ತು ಅಪಾರ ಪ್ರಮಾಣದಲ್ಲಿ ಹಣವನ್ನು ಕೊಟ್ಟು ಶ್ರೀಮಂತರನ್ನಾಗಿ ಮಾಡುವಂಥ ಏಕೈಕ ಯಂತ್ರ ಶ್ರೀಚಕ್ರ ಯಂತ್ರ. ಈ ಶ್ರಾವಣ ಮಾಸದ ಶುಕ್ರವಾರ, ಶನಿವಾರ, ವರಮಹಾಲಕ್ಷ್ಮಿ ಹಬ್ಬದ ದಿನಗಳಲ್ಲಿ ವಿಶೇಷ ಸಿದ್ಧಿ ಪೂಜೆ ಆಗ್ತಾ ಇದೆ. ನಮಗಂತೂ ಕೋಟ್ಯಾಂತರ ಸಂಖ್ಯೆಯಲ್ಲಿ ಆರ್ಡರ್ಸ್ಗಳು ಬರುತ್ತೆ. ನೀವು ಶುಕ್ರವಾರನೇ ಬರಲಿ, ವರಮಹಾಲಕ್ಷ್ಮಿ ಹಬ್ಬನೇ ಬರಲಿ ಅಂತ ಕಾಯೋದು ಬೇಡ. ನೀವು ಕಾಯ್ತಾ ಇದ್ದರೆ ಶ್ರೀಚಕ್ರ ಯಂತ್ರ ಸಿಗೋದಿಲ್ಲ. ಎಷ್ಟೋ ಲಕ್ಷಾಂತರ ಜನರಿಗೆ ಅದು ಸ್ಕಿಪ್ ಆಗಿ ಹೋಗುತ್ತೆ, ಬುಕ್ಕಿಂಗ್ ಆಗೋದೇ ಇಲ್ಲ. ನೀವು ಈಗಲೇ ಈ ವಿಡಿಯೋ ನೋಡಿದ ತಕ್ಷಣ ನನ್ನ ಹೆಸರಲ್ಲಿ ಕೂಡ ಒಂದು ಶ್ರೀಚಕ್ರ ಯಂತ್ರ ಶುಕ್ರವಾರ ಇಟ್ಟುಬಿಡಿ ಗುರುಗಳೇ ಅಂತ ಮೆಸೇಜ್ ಮಾಡಿಬಿಡಿ, ತಡ ಮಾಡಬೇಡಿ. ನಿಮ್ಮ ಹೆಸರಲ್ಲಿ ಸಿದ್ಧಿಗೊಂಡಂಥ ಶ್ರೀಚಕ್ರ ಯಂತ್ರ 30 ದಿವಸ ಆದಮೇಲೆ ಬರುತ್ತೆ. ನೋಡಿ ನಿಮ್ಮ ಜೀವನದಲ್ಲಿ ಸಮಸ್ಯೆ ಹೇಗೆ ಕರಗುತ್ತೆ ಅಂತ ಹೇಳಿ. ಅಪಾರ ಪ್ರಮಾಣದ ಶ್ರೀಮಂತಿಕೆ ನಿಮಗೆ ಬರುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ಈ ವಾರದ ಸೂರ್ಯನ ಅರ್ಘ್ಯದ ಉಪಾಯ ಹೇಳ್ಕೊಡ್ತೀನಿ. ಸಿಂಹರಾಶಿಯವರಿಗೆ 1 ಲೋಟ ನೀರು ತಗೊಳ್ಳಿ. ಪ್ರತಿದಿನ ಮಾಡಬೇಕು ಈ ಸೂರ್ಯ ಅರ್ಘ್ಯ ವಿಧಾನವನ್ನು. ಸಿಂಹರಾಶಿಯವರು ಬೆಳಗ್ಗೆ ಏಳಬೇಕು, ಎದ್ದು ಸ್ನಾನ ಮಾಡಿ ಸೂರ್ಯ ಹುಟ್ಟೋಷ್ಟೊತ್ತಿಗೆ ಕಾಯ್ತಾ ನಿಂತಿರಬೇಕು. ತಾಮ್ರದ ಲೋಟದಲ್ಲಿ ನೀರು ತಗೊಳ್ಳಿ, ಅದರೊಳಗಡೆ ಚಿಟಿಕೆ ಕುಂಕುಮ, ಒಂದು ಕೆಂಪು ಹೂವು, ಕೆಂಪು ಅಕ್ಷತೆ ಕಾಳನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತ 11 ಸಲ ಹೇಳೋಷ್ಟರಲ್ಲಿ ಲೋಟದಲ್ಲಿರುವ ಎಲ್ಲ ಸಾಮಗ್ರಿಗಳು ನೀರು ಕೆಳಗಡೆ ಬಿದ್ದಿರಬೇಕು. ಇದನ್ನು ಮಾಡಿ ಆದಿತ್ಯ ಹೃದಯ ಪಠನೆ ಮಾಡ್ಕೊಳ್ಳಿ. ಈ ವಾರ ಬಹಳ ಚೆನ್ನಾಗಿರುತ್ತೆ. ಗುರುಗಳೇ, ಸೂರ್ಯನಿಗೆ ಅರ್ಘ್ಯ ಕೊಡ್ತೀನಿ, ಆದರೆ ಪಠನೆ ಮಾಡೋದರಲ್ಲಿ ಟೈಮ್ ಇಲ್ಲ ಅಂದರೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಇದೆ, ಗಜೇಂದ್ರ ಮೋಕ್ಷ ಇದೆ, ಅದನ್ನಾದರೂ ತಪ್ಪದೆ ಬೆಳಗ್ಗೆ ಸಂಜೆ ಕೇಳಿ. ಅದೇ ರೀತಿ ಈಶ್ವರನ ಆರಾಧನೆ ಅಂತಂದರೆ ಹೆಂಗೂ ಶ್ರಾವಣ ಸೋಮವಾರ ಶುರುವಾಗುತ್ತೆ. ಅದು ಆಗೋದಕ್ಕಿಂತ ಮುಂಚೆ ಈ ಸಂಚಿಕೆ ನಿಮ್ಮ ಕೈಗೆ ಸಿಕ್ಕಿದ್ರೆ ಅಟ್ಲೀಸ್ಟ್ ಈ ಶ್ರಾವಣ ಮಾಸದ 4 ಸೋಮವಾರ ರುದ್ರಾಭಿಷೇಕ ಅಥವಾ ಕ್ಷೀರಾಭಿಷೇಕಕ್ಕೆ ಹಾಲನ್ನಾದರೂ 1 ಲೀಟ್ರ್ ಕೊಟ್ಟು ಬನ್ನಿ. ಬಿಲ್ವ ಪತ್ರೆಯನ್ನು ಕೊಟ್ಟು ಬನ್ನಿ ಈಶ್ವರನ ದೇವಸ್ಥಾನಕ್ಕೆ. ಅಲ್ಲೇ ಕೂತ್ಕೊಂಡು ಓಂ ನಮಃ ಶಿವಾಯ,
ಶಿವಶತನಾಮಾವಳಿ ಇದೆಲ್ಲವನ್ನು ಪಠಣೆ ಮಾಡಿ ಬಹಳ ಒಳ್ಳೆಯದಾಗುತ್ತೆ. ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.